ಇವತ್ತು ನಾವು ಪಾಸ್ತಾ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಯಶ್ ಅವರು ಮನೇಲಿದ್ದಾರೆ, ಅವರು ನಾನು ಇಬ್ಬರು ಸೇರಿಕೊಂಡು ಮಾಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಸ್ತಾ. ನಾವು ವೀಟ್ ಪಾಸ್ತಾ ತೊಗೊಂಡಿದ್ವಿ. ಆಮೇಲೆ ಆನಿಯನ್ನು, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಗರಂ ಮಸಾಲ, ಚಾಟ್ ಮಸಾಲ, ಖಾರದ ಪುಡಿ, ಗಾರ್ಲಿಕ್ ಚಿಲ್ಲಿ ಸಾಸು, ಸೋಯಾ ಸಾಸು ಮತ್ತು ವೆನಿಗರು, ಟೊಮ್ಯಾಟೊ ಕೆಚಪ್ ಇಷ್ಟು ತೊಗೊಂಡಿದ್ದೀವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಯಶು ಅವ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೂ ಸರಿ ಇದೆ, ಅದಕ್ಕೆ ಹೆಲ್ಪ್ ಮಾಡಿ. ಹಾಯ್ ಏನು ಕಂದು, ಹಾಯ್ ಏನು, ಹಾಯ್ ಏನು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಉಪ್ಪು, ಚೂರು ಆಯಿಲು, ಅದು ಸ್ಟಿಕ್ಕಿ ಆಗಬಾರ್ದು ಅಂತ. ಆ್ಯಂಡ್ ದೆನ್ ಈಗ ಇದು ಇನ್ನೂ ಟೈಮ್ ತೊಗೊಳತ್ತೆ, ಅದು ಬಾಯ್ಲ್ ಆಗಿ ಆಮೇಲೆ ಸ್ವಲ್ಪ ಮೆತ್ತು ಆಗಬೇಕು. ಇದೇನು ಹಾರ್ಡ್ ಇದೆ ಪಾಸ್ತಾ, ಅದು ಫುಲ್ ಮೆತ್ತು ಆಗಿ ಬೆಂದಿರಬೇಕು. ಸೊ ಈ ಟೈಮ್ ತೊಗೊಳತ್ತಲ್ಲ, ಅಷ್ಟು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಇನ್ನೊಂದು ಕಡೆ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಏನು ಅದು ಗ್ರೇವಿ ಅಥವಾ ಹೇಳ್ತೀವಿ ಅದನ್ನು ರೆಡಿ ಮಾಡಿಕೊಂಡ್ರೆ ಸೊ ಆಮೇಲೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ನು ಲೈಟ್ ಬ್ರೌನ್ ಕಲರ್ ಬರೋ ತನಕ ಸ್ಟಿರ್ ಮಾಡಿ. ನಮ್ಮ ಶುಭು ಮಾಡಿ ಏನೋ ಕೂತ್ಕೊಂಡಿದ್ಯಾ ನೀನು? ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಬೇರೆ ಫ್ರೈ ಆಗಲಿ ಆಯಿಲಲ್ಲಿ ಅಂತ. ರುಚಿಗೆ ತಕ್ಕಷ್ಟು ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ ಮಿಕ್ಸ್. ಚೂರು ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಚೂರು ವೆನಿಗರು, ಚಿಲ್ಲಿ ಸಾಸು, ಸೋಯಾ ಸಾಸ್, ಚೂರು ಟೊಮ್ಯಾಟೊ ಕೆಚಪ್. ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಪಾಸ್ತಾದ್ದು ಏನು ಗ್ರೇವಿ ಹೇಳ್ತೀವಿ ಅದು ರೆಡಿ. ಪಾಸ್ತಾ ಬಾಯ್ಲ್ ಆಗ್ತದೆ.
ಅದು ಬಾಣಲಿನ ಕೆಳಗಡೆ ಬಂದ್ಬಿಡಬೇಕು. ಈಗ ಅದೇನತ್ತು ಪಾಸ್ತಾದು ಅದೆಲ್ಲ ನೀರೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಬಾಣಲಿನಲ್ಲಿ, ಸೊ ಇದನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡು ಪಾಸ್ತಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು. ಇದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸುಮ್ಮನೆ ಕೊರಿಯಂಡರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅಷ್ಟೇ. ಪಾಸ್ತಾ ರೆಡಿ.